ನಿಮಗೆಲ್ಲ ಗೊತ್ತಿರಾಗೆ ಇವಾಗ ಆಲ್ರೆಡಿ ನೀಟ್ ರಿಸಲ್ಟ್ ಬಿಟ್ಟಿದ್ದಾರೆ. ನಿಮಗೆ ಬೇಕಾಗಿರೋದು ಇವಾಗ ನಿಮಗೆ ಸೀಟ್ ಸಿಗುತ್ತೋ ಇಲ್ಲ ಅಂತ ಒಂದು ಐಡಿಯಾ ಬರಬೇಕಂದ್ರೆ ಕರ್ನಾಟಕ ಸ್ಟೇಟ್ ರ್ಯಾಂಕ್ ಯಾವಾಗ ಬರ್ತಾರೆ ಅಂತ ಕೇಳ್ತಾ ಇದ್ರು. ಫ್ರೆಂಡ್ಸ್ ನಾನೊಂದು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. ಅಕಾರ್ಡಿಂಗ್ ಟು ಲಾಸ್ಟ್ ಇಯರ್ ನಿಮ್ದು ರ್ಯಾಂಕ್ ಎಷ್ಟು ಬರ್ಬೋದು ಕಂಪೇರ್ ಟು ಈ ವರ್ಷ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. ನಿಮಗೆ ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ ನಿಮಗೆ. ಇದಕ್ಕೂ ಮುಂಚೆ ಫ್ರೆಂಡ್ಸ್ ನಿಮಗೆ ಒಂದು ಐಡಿಯಾ ಇರಲಿ, ಇದು ಜಸ್ಟ್ ಕ್ಯಾಲ್ಕುಲೇಷನ್. ಇವಾಗ ನಿಮಗೆ ಕರ್ನಾಟಕ ಸ್ಟೇಟ್ ರ್ಯಾಂಕ್ ಎಷ್ಟು ಯಾವಾಗ ಬಿಡ್ಬೋದು ಅಂದರೆ ಇನ್ನೊಂದು 2 to 3 ಡೇಸಲ್ಲಿ ಬಿಡ್ಬೋದು. ಆ್ಯಂಡ್ ಮಂಡೇ ಅಥವಾ ಟ್ಯೂಸ್ಡೇ ಬಿಡೋ ಚಾನ್ಸಸ್ ಇದೆ. ಅದರಲ್ಲಿ ಕರ್ನಾಟಕ ಸ್ಟೇಟ್ ರ್ಯಾಂಕ್ ಅಂದರೆ ಏನಂದರೆ NTAದಲ್ಲಿ ಯಾರು ಕರ್ನಾಟಕ ಅಂತ ಮೆನ್ಷನ್ ಮಾಡಿರ್ತಾರೋ ಅವ್ರದ್ದು ಲಿಸ್ಟ್ ಬಿಡ್ತಾರೆ ಟಾಪ್ ಟು ಲೋ. ಆವಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ ನಿಮ್ಮ ರ್ಯಾಂಕ್ ಮೇಲೆ ಎಷ್ಟು ಜನ ಇದ್ದಾರೆ ಅಂತ. ಒಂದು ರಫ್ ಐಡಿಯಾ ಸಿಗುತ್ತೆ, ನನಗೆ ಸಿಗೋ ಚಾನ್ಸಸ್ ಇದೆ ಇಲ್ಲ ಅಂತ. ನೀವು ಟೋಟಲ್ ಸೀಟ್ಸು ಕಂಪೇರ್ ಮಾಡಿಕೊಂಡ್ರೆ ನಿಮ್ಗೆ ಸಿಗೋ ಚಾನ್ಸ್ ಇದೆ ಅಂತ ನೀವು ನೋಡ್ಕೋಬೋದು. ಓಕೆ ಫ್ರೆಂಡ್ಸ್, ಈಗ ಕ್ಯಾಲ್ಕುಲೇಷನ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ನಿಮಗೆ. ಇದು ಕರೆಕ್ಟಾಗಿ ನೋಡಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ನಾನು ಕಂಪೇರ್ ಟು ಲಾಸ್ಟ್ ಡಾಟಾ ಮತ್ತು NTA ಡಾಟಾ ಎರಡು ತೊಗೊಂಡು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. ನಿಮ್ಗೆ ಗೊತ್ತಿದೆ ಇದು ಎಷ್ಟು ಜನ ಅಪ್ಸೆಟ್ ಆಗಿದೆ ಅಂತ. ಕಂಪೇರ್ ಟು ಲಾಸ್ಟ್ ಇಯರು 2,79,848 ಸ್ಟೂಡೆಂಟ್ಸು ಅಬ್ಸೆಂಟ್ ಆಗಿದ್ದಾರೆ ಕಂಪೇರ್ ಟು ಲಾಸ್ಟ್ ಇಯರ್ ಓನ್ಲಿ 66,751 ಅಬ್ಸೆಂಟ್ ಆಗಿದ್ರು. ಇಂಟು 4 ಅಬ್ಸೆಂಟ್ ಆಗಿದ್ದಾರೆ ಕಂಪೇರ್ ಟು ಲಾಸ್ಟ್ ಇಯರ್. ಅದೇ ರೀತಿ ಕರ್ನಾಟಕದಲ್ಲಿ 24,805 ಸ್ಟೂಡೆಂಟ್ಸು ಅಬ್ಸೆಂಟ್ ಆಗಿದ್ದಾರೆ. ಓಕೆ, ಇದು ನಿಮ್ಗೊಂದು ಐಡಿಯಾ ಇರಲಿ. ನೆಕ್ಸ್ಟ್ ಐಡಿಯಾ ಗೊತ್ತಾಗುತ್ತೆ ನಿಮಗೆ ನಾನು ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡಿದ್ದೇನೆ ಅಂತ. ಈಗ ನೋಡಿ, ಅಪ್ ಇಯರು ಕಂಪೇರ್ ಟು ಲಾಸ್ಟ್ 21% ಲೆಸ್ ಆಗಿದ್ದಾರೆ. ಈ ವರ್ಷ ಓನ್ಲಿ 65,000 ಸ್ಟೂಡೆಂಟ್ಸು ಕ್ವಾಲಿಫೈಡ್ ಆಗಿದ್ದಾರೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ. ಓಕೆ, ಲಾಸ್ಟ್ ಇಯರ್ ನಿಮಗೆ ಕ್ವಾಲಿಫೈಡ್ ಆದವರು 83,582 ಕ್ವಾಲಿಫೈ ಆಗಿದ್ರು. ಓಕೆ, ಇದು ಐಡಿಯಾ ಇಲ್ಲಿ ಜಸ್ಟ್ ಪ್ರಿಪ್ರೇಷನು. ನಾನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಮತ್ತೆ ಹೇಳಿ ನಿಮಗೆ. ಮತ್ತು ಕಟಾಪು ಏನು ಜಂಪ್ ಆಗಿದೆ ಅಂದರೆ ನಿಮಗೆ ಜನರಲ್ ಮಟ್ಟು ಮತ್ತು EWS ಕೋಟಾಗೆ ಲಾಸ್ಟ್ ಇಯರ್ಲ 140 ಬರುತ್ತೀಗ, ಇವಾಗ 213 ಅಂದರೆ ಕಟಾಪು 69 ಜಂಪ್ ಆಗಿದೆ. ಅದೇ ರೀತಿ OBC ST STL ಕೂಡ 177 ಕಟಾಪು ಇದೆ, ರೇಂಜು 64 ಜಂಪ್ ಆಗಿದೆ ಕಂಪೇರ್ ಟು ಲಾಸ್ಟ್ ಇಯರ್. ಟಾಪರ್ ರೇಂಜ್ ಏನಿದೆ 686 ಇತ್ತು ಲಾಸ್ಟ್ ಇಯರ್, ಇವಾಗ 750 ಆಗಿದೆ, +29 ಜಂಪ್ ಆಗಿದೆ. ಓಕೆ, ಇದು ನಿಮ್ಗೆ ಐಡಿಯಾ ಇರಲಿ. ನೆಕ್ಸ್ಟ್ ನಾವು ಮೇನ್ ಕ್ಯಾಲ್ಕುಲೇಷನ್ ಯಾವ ರೀತಿ ವರ್ಕ್ ಆಗ್ತಾ ಇದೆ ಅಂತಂದರೆ ಹೆಂಗೆ ವರ್ಕ್ ಆಗಿದೆ ನೋಡಿ. ಇದು ನಾನು ಏನು ಮಾಡಿದೆ ಅಂದರೆ ಲಾಸ್ಟ್ ಇಯರ್ ಡಾಟಾ ಕೀ ಅವರು ಏನು ಸ್ಟೇಟ್ಮೆಂಟಿಗೆ ಬಿಟ್ಟಿದ್ರಲ್ಲ ಅದು 87,908 ಮೆರಿಟ್ ಲಿಸ್ಟ್ ಏನು ಬಿಟ್ಟಿಲ್ಲ ಅದ್ರದ್ದು ರಿಯಲ್ ಡಾಟಾ ಇಂಟು ನಿಮ್ಗೆ 1.08 ಏನಂದರೆ ಇದು ಇಲ್ಲಿ 213 ಇದು ಏನು 144 ಏನು ಕಟಾಪ್ ರೇಂಜ್ ಚೇಂಜ್ ಇದೆಯಲ್ಲ ಅದು ಏನಂತ ತೊಗೊಂಡಿರೋದು ಕಂಪೇರ್ ಟು 2 ಈಗ ಈ ವರ್ಷದ್ದು ಮತ್ತು 2025 ಮತ್ತು ಇಂಟು 3 ಲುಕಪ್ ರ್ಯಾಂಕ್ ಅಂದರೆ ಸ್ಟೂಡೆಂಟ್ ಅಬೌಟ್ ದಟ್ ಮಾರ್ಕ್ ಇನ್ ದ ಲಿಸ್ಟ್ 2025 ಲಿಸ್ಟ್ ಅಂದರೆ ಅದು ಏನು ಮಾರ್ಕ್ಸ್ ಇತ್ತು ಅದರಿಂದ ಎಷ್ಟು ಜನ ಇದ್ದಂತ ಅದನ್ನ ಕನ್ಸಿಡರ್ ಮಾಡಿಕೊಂಡು ಇಂಟು ಸ್ಟ್ರಿಂಗ್ ಪೂಲ್ ಅಂದರೆ ಏನಂದರೆ ಲಾಸ್ಟ್ ಇಯರು 60,901 ಲಾಸ್ಟ್ ಇಯರ್ ಈ ವರ್ಷ 60,901 ಡಿವೈಡ್ ಬೈ 83,582 ಇಂಟು 79 ಅಂದರೆ ಅಷ್ಟು ಜನ ನಮ್ಮದು ಕ್ವಾಲಿಫೈಡ್ ಇಲ್ಲ, ನಮ್ಮ ಸ್ಟೇಟ್ದು ಕಾಂಪಿಟೇಷನು ಲೆಸ್ ಆಗಿದೆ ಡಿವೈಡ್ ಬೈ. ಸೊ ಇಂಟು 0.79 ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ನಿಮ್ಮ ಕ್ಯಾಲ್ಕುಲೇಷನ್ ನೋಡೋದಾದರೆ ನಿಮ್ದು ಏನಾದರೂ ಇವಾಗ 600 ಮಾರ್ಕ್ಸ್ ಇತ್ತಂದರೆ ಅದನ್ನು ಯಾವ ರೀತಿ ನಮ್ಮ ಸ್ಟೇಟ್ ರ್ಯಾಂಕ್ ಬರೋ ಚಾನ್ಸಸ್ ಇದೆ ಅಂದರೆ ಲಾಸ್ಟ್ ಇಯರು 2025ದಲ್ಲಿ ಎಷ್ಟಿತ್ತಂದರೆ ನಿಮಗೆ ಇದು 2025 ಇಕ್ವೇಲೆಂಟು ಇಂಟು 10 ಅಂದರೆ 562 ಮಾರ್ಕ್ಸು ಇಕ್ವೇಲೆಂಟು. ಫಾರ್ ಎಕ್ಸಾಂಪಲ್ ನಿಮಗೆ ಅವಾಗ ಈ ವರ್ಷ 600 ಅಂದರೆ ಲಾಸ್ಟ್ ಇಯರ್ ನಿಮ್ಮದು 562 ಇತ್ತು ಅಂತ ಅರ್ಥ, ಅಷ್ಟು ರೇಂಜ್ ಚೇಂಜ್ ಆಗಿದೆ. ಅದೇ ರೀತಿ ನಿಮ್ಮ ಸ್ಟೇಟ್ ರ್ಯಾಂಕ್ ಎಷ್ಟು ಬಂದಿತ್ತಂದರೆ 2025 455 ಇತ್ತು, ಇವಾಗ ಎಷ್ಟು ಬರೋದು ಇಂಟು 25 ಅಂದರೆ ನಿಮಗೆ 360 ಬರೋ ಚಾನ್ಸಸ್ ಇದೆ. 600 ಮಾರ್ಕ್ಸ್ ಇದ್ದರೆ 360 ಬರೋ ಚಾನ್ಸಸ್ ಇದೆ, 360 ಸ್ಟೇಟ್ ರ್ಯಾಂಕ್ ಬರೋ ಚಾನ್ಸಸ್ ಇದೆ. ಯಾವ ರೀತಿ ಕ್ಯಾಲ್ಕುಲೇಟ್ ಆಗಿದೆ ಅಂದರೆ ನಿಮಗೆ ಇಲ್ಲಿ ಕ್ವಿಕ್ ಫಾರ್ಮುಲಾ ಅಂದರೆ ನಿಮ್ಮ ಆಲ್ ಇಂಡಿಯಾ ರ್ಯಾಂಕ್ ಡಿವೈಡ್ ಬೈ 17 ಮಾಡಿದ್ರೆ ನಿಮಗೆ ಐಡಿಯಾ ಬಂದುಬಿಡುತ್ತೆ. ಎಕ್ಸಾಂಪಲ್ ಹೇಳ್ತಾ ಇರೋದು, ನಾಟ್ ಎಕ್ಸಾಕ್ಟ್ಲಿ, ಯಾಕಂದರೆ ಬೇಸ್ಡ್ ಆನ್ ನಮ್ಮ ಸ್ಟೇಟಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ನಿಮ್ಮ ಕ್ಯಾಟಗರಿ, ನಮ್ಮ ಈಗ ಆಲ್ ಓವರ್ ನಿಮ್ಮ ರ್ಯಾಂಕ್ ಮೇಲೆ ಎಷ್ಟು ಜನ ಇದ್ದಾರೆ ಅಂತ ಇನ್ನೂ ಎಕ್ಸಾಕ್ಟ್ ಗೊತ್ತಿಲ್ಲ. ಬಟ್ ರಫ್ ಐಡಿಯಾ ಹೇಳ್ತಾ ಇರೋದು ನಿಮಗೆ, ಎಕ್ಸಾಕ್ಟು ಅಂತ ಬರಲ್ಲ ನಿಮಗೆ. ನೋಡೋಣ ಎಕ್ಸಾಕ್ಟ್ ನಿಮಗೆ ಇನ್ನೊಂದು 2 to 3 ಡೇಸಲ್ಲಿ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿ ಆಲ್ ಇಂಡಿಯಾ ರ್ಯಾಂಕು ನಿಮ್ದು ಏನಾದರೂ 10,000 ಇತ್ತಂದರೆ ನೀವು ಕರ್ನಾಟಕ ರ್ಯಾಂಕು 600 ಬರೋ ಚಾನ್ಸ್ ಇದೆ. ಅದೇ ರೀತಿ 50,000 ಇತ್ತಂದರೆ 3,000 ಬರೋ ಚಾನ್ಸ್ ಇದೆ. ಅದೇ ರೀತಿ 1 lakh ಇತ್ತಂದರೆ 6,000 ಬರೋ ಚಾನ್ಸ್ ಇದೆ. ಯಾಕಂದರೆ ಬಿಕಾಸ್ ನಿಮಗೆ 5.85% ಇನ್ ಇಂಡಿಯಾಸ್ ಕ್ವಾಲಿಫೈಡ್ ಇನ್ 2026 ಕಂಪೇರ್ ಟು ನಮ್ಮ ಕರ್ನಾಟಕ ವಾಸ್ ಪ್ರಿವಿಯಸ್ಲಿ ಎಷ್ಟಿದೆ 6.76% ಇತ್ತು ಕಂಪೇರ್ ಟು ಆಲ್ ಓವರ್ ಇಂಡಿಯಾ. ಓಕೆ, ಅದಕ್ಕೋಸ್ಕರ ಎರಡು ಡಾಟಾ ತೊಗೊಂಡು ಮಾಡಿರೋದು. ಎಕ್ಸಾಕ್ಟ್ ಈಗ ನಿಮ್ಮ ರ್ಯಾಂಕ್ ಎಷ್ಟು ಬರ್ಬೋದು ಅಂದರೆ ಪ್ರೊಜೆಕ್ಟೆಡ್ ಸ್ಕೋರು ಅಕಾರ್ಡಿಂಗ್ ಟು ಲಾಸ್ಟ್ ಇಯರ್ ಡಾಟಾ ಪ್ರಕಾರ ಆದರೆ ಇದು. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಿಮ್ಗೆ ಏನಾದರೂ 1-to-1 ಕೌನ್ಸಿಲಿಂಗ್ ಬೇಕಂದರೆ ಗಿವನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಸಿಂಪ್ಲಿ ನೀವು ಇದು ನಂಬರ್ ಇದು ಮಾರ್ಕ್ಸ್ ನನಗೆ ಸಿಗುತ್ತೆ ಇಲ್ಲ ಅಂತ ಕೇಳಕ್ಕೆ ಕಾಲ್ ಮಾಡ್ಕೋಬೇಡಿ. ನಾವು ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ ತನಕ ಕಂಪ್ಲೀಟ್ ಗೈಡೆನ್ಸ್ ಕೊಡ್ತೀವಿ. ಈಗ ರಿಜಿಸ್ಟ್ರೇಷನ್ ಇಂದ ಹಿಡಿದು ಆ ಕಾಲೇಜ್ ಲಿಸ್ಟ್ ಆಗಿರ್ಬೋದು, ಕಂಪ್ಲೀಟ್ ಕಾಲೇಜ್ ಲಿಸ್ಟ್ ಬಗ್ಗೆ ಸಪ್ರೇಟಾಗಿ ನಿಮಗೆ 1-to-1 ಕೌನ್ಸಿಲಿಂಗ್ ಸೆಷನ್ ಇರುತ್ತೆ. ನನ್ನ ಜೊತೆ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ ತನಕ ನಾನೇ ಕೌನ್ಸಿಲಿಂಗ್ ಗೈಡೆನ್ಸ್ ಕೊಡೋದು ನಿಮಗೆ. ಒಂದು ಸತಿ ಜಾಯ್ನ್ ಆದರೆ ನೆಕ್ಸ್ಟ್ ನಿಮ್ಗೆ ಗ್ರೂಪ್ ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟು ಸಪ್ರೇಟಾಗಿ ಗೈಡ್ ಮಾಡ್ತೀನಿ ನಿಮಗೆ. ಸ್ಟಾರ್ಟಿಂಗ್ ಆನ್ಲೈನ್ ಆಫ್ಲೈನ್ ಎರಡೂ ಇರುತ್ತೆ. ನಿಮ್ಗೆ ಆಫ್ಲೈನ್ ಬೇಕಾದ್ರೆ ನೀವು ವಿಜಯನಗರ ಬಂದು ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈಗ ನೋಡಿ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈಗ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ನಿಮಗೆ ಎಷ್ಟು ರ್ಯಾಂಕ್ ಬರ್ಬೋದು ಅಂದರೆ. ಓಕೆ, ನಿಮ್ದು ಏನಾದರೂ 690 ಇತ್ತಂದರೆ ಟಾಪ್ 5 ಬರೋ ಚಾನ್ಸ್ ಇದೆ. 660 ಇತ್ತಂದರೆ 15 to 20 ನಮ್ಮ ಸ್ಟೇಟ್ ರ್ಯಾಂಕ್ ಬರೋ ಚಾನ್ಸ್ ಇದೆ. 640 ಇತ್ತಂದರೆ 60 ಬರೋ ಚಾನ್ಸ್ ಇದೆ. 620 ಇತ್ತಂದರೆ 160 ಬರೋ ಚಾನ್ಸ್ ಇದೆ ನಿಮಗೆ.
600 ಇತ್ತಂದರೆ 360 ಬರುತ್ತೆ ಅನಿಸುತ್ತೆ. 580 ಇತ್ತಂದರೆ 720 ನಮ್ಮ ಸ್ಟೇಟ್ದು ಹೇಳ್ತಾ ಇರೋದು. ಓಕೆ, ಇವೆಲ್ಲ ಸೇಪರ್ಸ್ ಕೊಡು ಅಂದರೆ ನಿಮಗೆಲ್ಲ ಬಂದರೆ ಆರಾಮ್ ಸೀಟ್ ಸಿಗುತ್ತೆ ಅಂತ ಅರ್ಥ. 560 ಬಂದರೆ 1450 ಬರೋ ಚಾನ್ಸಸ್ ಇದೆ ನಿಮ್ಮದು. 560 ಆ ರೇಂಜಲ್ಲಿ ಹೇಳ್ತಾ ಇರೋದು. ಓಕೆ, ಪ್ಲಸ್ ಆರ್ ಮೈನಸ್ ಆಗ್ಬೋದು. 1450 ಒಳಗಡೆನೂ ಬರ್ಬೋದಿಲ್ಲ, ಮೇಲ್ಗಡೆನೂ ಬರ್ಬೋದು ಸ್ವಲ್ಪ. 540 ಅಂದರೆ 2450 ಆಗ್ಬೋದು. 520 ಅಂದರೆ 3800. 500 ಅಂದರೆ ನಿಮಗೆ 5500. 450 ಅಂದರೆ ನಿಮಗೆ 10500 ಇಲ್ಲಿ ಇನ್ ಬಿಟ್ವೀನ್ ಬರುತ್ತೆ. 450 ಅಂದರೆ ಇನ್ ಬಿಟ್ವೀನ್ ಯಾವಾಗಾದ್ರೂ ಬರ್ಬೋದು. ಅಂದರೆ ನಿಮಗೆ 10500 ಅಂದರೆ 8000 ಬರ್ಬೋದಿಲ್ಲ, 9000 ಈ ರೇಂಜಲ್ಲಿ ಬರ್ಬೋದು ನಿಮಗೆ. 400 ಆದರೆ 16,000, 350 ಆದರೆ 24,000, 300 ಆದರೆ 33,000, 250 ಆದರೆ 45,000, 213 ಅಂದರೆ 57,000 ಸ್ಟೂಡೆಂಟ್ಸು ಬರೋ ಚಾನ್ಸಸ್ ಇದೆ. ಇದು ಎಕ್ಸಾಕ್ಟ್ ಅಲ್ಲ, ಜಸ್ಟ್ ಒಂದು ರಫ್ ಐಡಿಯಾ. ನಿಮಗೆ ಡಿಟೇಲ್ ಬೇಕಾದರೆ, ನಿಮಗೆ ಎಕ್ಸಾಕ್ಟ್ ಬರಬೇಕಾದ್ರೆ ಇನ್ನೊಂದು 2-3 ಡೇಸ್ ವೇಟ್ ಮಾಡಬೇಕಾಗುತ್ತೆ. ಇದು ಜಸ್ಟ್ ಒಂದು ರಫ್ ಐಡಿಯಾ. ಓಕೆ, ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದೇ ರೀತಿ ಕಂಪ್ಲೀಟ್ ಅಪ್ಡೇಟ್ ಕೊಡ್ತಾರೆ ನಿಮಗೆ. ಓಕೆ ಫ್ರೆಂಡ್ಸ್.